ಜನಕ್ಕೆ ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಏನಕ್ಕೆ ಅಂದರೆ ವೆರಿಫಿಕೇಶನ್ ಸ್ಲಿಪ್ ಬಿಟ್ಟಿರೋದು ಕೆಲವು ವಿದ್ಯಾರ್ಥಿಗಳಿಗೆ ಮಾತ್ರ, ಇನ್ನೊಂದಷ್ಟು ಜನಕ್ಕೆ ವೆರಿಫಿಕೇಶನ್ ಸ್ಲಿಪ್ ಆನ್ಲೈನಲ್ಲಿ ಸಿಗಲ್ಲ. ಹಾಗಾದರೆ ಯಾರಿಗೆ ಸಿಗಲ್ಲ ಏನಕ್ಕೆ ಎಲ್ಲಾನು ಕೂಡ ತಿಳಿಸ್ಕೊಡ್ತೀನಿ. ಮತ್ತು ವೆರಿಫಿಕೇಶನ್ ಸ್ಲಿಪ್ ಆದಮೇಲೆ ಏನೇನು ಪ್ರೋಸೆಸ್ ಇರುತ್ತೆ, ಮತ್ತು ನೀಟ್ ಕೌನ್ಸಿಲಿಂಗು ಕೂಡ ಇದೇ ಒಂದು ವೆರಿಫಿಕೇಶನ್ ಸ್ಲಿಪ್ ಏನಾದರೂ ಆಗುತ್ತಾ ಆಗಲ್ವಾ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡೋಕೆ ಟ್ರೈ ಮಾಡಿ, ಅವಾಗ ಮಾತ್ರ ನೀವೆಲ್ಲ ಇನ್ಫಾರ್ಮೇಷನ್ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನೀವು ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಅಡ್ಮಿಷನ್ ಟ್ಯಾಬ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ನಾವು ವೆರಿಫಿಕೇಶನ್ ಸ್ಲಿಪ್ನ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಲಿಂಕ್ ಹುಡುಕ್ತಾ ಇದ್ದೀವಿ. ಅದರ ಲಿಂಕ್ ಏನು ಮಾಡಿದ್ದಾರೆ ಅಂದರೆ ರಿಮೂವ್ ಮಾಡಿದ್ದಾರೆ. ಯಾಕೆ ಅಂದರೆ ಅಲ್ಲಿ ವೆರಿಫಿಕೇಶನ್ ಸ್ಲಿಪ್ ಲಿಂಕಲ್ಲಿ ಕೆಲವು ಎರರ್ ಇದೆ, ಮತ್ತು ಅಲ್ಲಿ ಇದು ಸಾಕಷ್ಟು ಜನ ಡೌನ್ಲೋಡ್ ಮಾಡೋಕೆ ಆಗ್ತಾ ಇಲ್ಲ. ಅದರಿಂದ ಏನು ಮಾಡಿದ್ದಾರೆ ಅಂದರೆ ಆ ಒಂದು ಲಿಂಕ್ನ ರಿಮೂವ್ ಮಾಡಿದರೆ. ಶಾರ್ಟಲ್ಲಿ ನಿಮಗೆ ಈವ್ನಿಂಗ್ ಅಷ್ಟರಲ್ಲಿ ಅಪ್ಡೇಟ್ ಆಗ್ಬೋದು, ವೆಯ್ಟ್ ಮಾಡಿ, ಏನು ಸ್ವಲ್ಪ ಗಾಬರಿ ಆಗೋಕ್ಕೆ ಹೋಗ್ಬಿಡಿ. ತಿರ್ಗಾ ಲಿಂಕ್ ಬರುತ್ತೆ, ಅದು ನಿಮಗೆ ಒಂದ್ಸಲ ಲಿಂಕ್ ಬಂದರೆ ನಿಮ್ಮ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋವರೆಗೂ ಕೂಡ ಆ್ಯಕ್ಟಿವ್ ಆಗಿ ಅಲ್ಲೇ ಇರುತ್ತೆ, ಸರಿನಾ. ಮತ್ತು ವೆರಿಫಿಕೇಶನ್ ಸ್ಲಿಪ್ಪು ಯಾರ್ಯಾರಿಗೆ ಸಿಗಲ್ಲ ಅನ್ನೋದನ್ನ ಫಸ್ಟು ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ, ವೆರಿಫಿಕೇಶನ್ ಸ್ಲಿಪ್ ಬಂದ್ಬಿಟ್ಟು ಇಲ್ಲಿ ಕ್ಲಾಸ್ BCDIJKLMNZ ಅಂತ ಇದೆಯಲ್ಲ, ಇಷ್ಟು ಜನಕ್ಕೂ ಕೂಡ ನೀವು ಆಫ್ಲೈನಲ್ಲೇ ವೆರಿಫಿಕೇಶನ್ ಸ್ಲಿಪ್ನ ಪಡ್ಕೋಬೇಕಾಗಿರುತ್ತೆ. ಆಗಲೇ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಿಟ್ಟಿದ್ರು, ಅದು ಮಾಡಿಸ್ಕೊಂಡಿದ್ರೆ ನಿಮಗೆ ಆಫ್ಲೈನಲ್ಲೇ ಆಗಲೇ ಒಂದು ವೆರಿಫಿಕೇಶನ್ ಸ್ಲಿಪ್ ಸಿಕ್ಕಿರುತ್ತೆ, ಸರಿನಾ. ಮತ್ತೆ EFGHO ಕ್ಲಾಸ್, ಈ ಒಂದು ಕ್ಲಾಸ್ ಕೋಡ್ಗೆ ಯಾರು ಬಿಲಾಂಗ್ ಆಗಿರ್ತೀರಾ ನಿಮಗೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಆನ್ಲೈನಲ್ಲಿ ವೆರಿಫಿಕೇಶನ್ ಆಗಬೇಕು ನಿಮ್ಮ ಡಾಕ್ಯುಮೆಂಟ್ಸು. ಅದೆಲ್ಲ ಕೂಡ ವೆರಿಫೈ ಆದಮೇಲೆ ಒಂದು ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ KE ವೆರಿಫಿಕೇಶನ್ನ ಮಾಡಿರ್ತಾರೆ, ಈ ವಿದ್ಯಾರ್ಥಿಗಳಿಗೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವರು ವೆರಿಫಿಕೇಶನ್ ಮಾಡ್ತಾರೆ ಆನ್ಲೈನಲ್ಲಿ. ಇದೆಲ್ಲ ಇಷ್ಟು ಜನ ಮಾತ್ರ ಒಂದು ಆನ್ಲೈನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೋದು ಕ್ಲಾಸ್ ಎ ವಿದ್ಯಾರ್ಥಿಗಳ ಜೊತೆ, ಸರಿನಾ. ಹಾಗಾದರೆ ಇವಾಗ ವೆರಿಫಿಕೇಶನ್ ಸ್ಲಿಪ್ಪು ನೀವೆಲ್ಲರೂ ಕೂಡ ನಿನ್ನೆ ಸ್ವಲ್ಪ ಜನ ಡೌನ್ಲೋಡ್ ಮಾಡ್ಕೊಬಿಟ್ಟಿದ್ದೀರಾ, ಆದರೆ ಇನ್ನೊಂದು ಜನಕ್ಕೆ ಡೌನ್ಲೋಡ್ ಮಾಡ್ಕೊಳಕ್ಕೆ ಆಗಿಲ್ಲ. ಮೇನ್ ರೀಸನ್ ಏನಂದರೆ ಸರ್ವರ್ ಇಶ್ಯೂ, ಸರ್ವರ್ ಎರರ್ ಬಂದಿದೆ. ಮತ್ತೊಂದು ವೆರಿಫಿಕೇಶನ್ ಸ್ಲಿಪ್ನೇ ನಾವು ಒಂದು ನೀಟ್ ಆಪ್ಷನ್ಗೂ ಕೂಡ ಯೂಸ್ ಮಾಡ್ಬೋದಾ ಅಂತ ಇದ್ರ ಬಗ್ಗೆ ಎಲ್ಲಾನು ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಎಡಿಸ್ ಮಾಡಿ ಅಂತ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಬೈ ನೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ KECT ಮತ್ತು ನೀಟ್ ಆಪ್ಷನ್ ಕೋರ್ಸಸ್ ನಿಮಗೆ ಆಫರ್ ಪ್ರೈಸ್ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋವರೆಗೂ ಮಾತ್ರ ಇರುತ್ತೆ. ಅದಾದಮೇಲೆ ಇದು ಎಕ್ಸ್ಪೈರ್ ಆಗುತ್ತೆ, ಜಾಸ್ತಿ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಬೇಗ ಬೈ ಮಾಡ್ಕೊಳ್ಳಿ. ಮತ್ತು KECT ಇಲ್ಲಿ ನಿಮ್ಗೆ ಆಗಲೇ ಟಾಪ್ ಕಾಲೇಜಸ್ ಲಿಸ್ಟ್ನಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಯಾವ ರೀತಿ ನೀವು ಟಾಪ್ ಕಾಲೇಜಸ್ನ ಕೊಡಬೇಕು ಫಸ್ಟ್ ಪ್ರಿಯಾರಿಟಿ ಎಲ್ಲಾನು ಕೂಡ. ಮತ್ತು ನೀಟ್ದು ನಿಮಗೆ ಇವತ್ತು ಸಂಜೆ ಅಪ್ಡೇಟ್ ಆಗುತ್ತೆ, ಕೋರ್ಸ್ ಪರ್ಚೇಸ್ ಮಾಡಿರೋರು ವೆರಿಫೈ ಮಾಡಿ ನೋಡ್ಕೊಳ್ಳಿ. ಮತ್ತು ಇದ್ರ ಜೊತೆಗೆ ನಿಮ್ಗೆ ಏನಾದರೂ ವೆಬ್ಸೈಟ್ ಡಿಸೈನಿಂಗ್ ಕಲಿಬೇಕು, ನೀವು ಕೂಡ ಒಂದು ಮಂತ್ಲಿ ಅರ್ನಿಂಗ್ ಮಾಡಬೇಕು, ಕಾಲೇಜ್ ಫಸ್ಟ್ ಇಯರಿಂದನೇ ದುಡ್ಡನ್ನ ದುಡಿಬೇಕು, ಮತ್ತು ಸ್ವಲ್ಪ ಸ್ಕಿಲ್ನ ಗೈನ್ ಮಾಡಬೇಕಂದ್ರೆ ವೆಬ್ಸೈಟ್ ಡಿಸೈನಿಂಗ್ ಕೋರ್ಸ್ ನೀವು ಕಲಿಬೋದಾಗಿರುತ್ತೆ. ವೆಬಿನಾರ್ ಇರುತ್ತೆ, ಫ್ರೀ ಆಗಿರುತ್ತೆ ವೆಬಿನಾರು, ಅದಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳೋದ್ರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಒಂದು ಕೋರ್ಸ್ ಬಗ್ಗೆ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಸಿಗುತ್ತೆ. ರಿಜಿಸ್ಟ್ರೇಷನ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸಂಡೇ ಇರುತ್ತೆ, ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಈ ಒಂದು ಕೋರ್ಸ್ ಬಗ್ಗೆ ನಿಮಗೆ ಸಿಗುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಫಸ್ಟು ಏನೇನು ಡೀಟೇಲ್ಸ್ ಇದೆ, ಇದರಿಂದ ಏನು ಯೂಸು, ಮತ್ತು ನಿಮಗೆ ನೆಕ್ಸ್ಟು ಪ್ರೋಸೆಸ್ ಏನಿರುತ್ತೆ ಎಲ್ಲಾನು ಕೂಡ ತಿಳಿಸ್ಕೊಡ್ತೀನಿ. ಆಮೇಲೆ ನೀಟ್ ಸ್ಟೂಡೆಂಟ್ಸ್ ಏನು ಡೌಟ್ ಇದೆಯಲ್ಲ, ಈ ಒಂದು ವೆರಿಫಿಕೇಶನ್ ಸ್ಲಿಪ್ನೇ ನೀವೊಂದು ನೀಟ್ ಕೌನ್ಸಿಲಿಂಗ್ಗೆ ಯೂಸ್ ಮಾಡ್ಬೋದಾ ಮಾಡೋಂಗಿಲ್ವಾ ಎಲ್ಲಾನು ಕೂಡ ನಿಮ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ನೋಡ್ಬೋದು ಇಂಜಿನಿಯರಿಂಗ್ ರ್ಯಾಂಕ್ ಇದೆ, ಮತ್ತು ನೆಕ್ಸ್ಟು ಅಗ್ರಿ ರ್ಯಾಂಕ್ ಇದೆ. ಇದೇ ರೀತಿ KECT ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ರ್ಯಾಂಕಿಂಗ್ಗಳಿದೆ. ಮತ್ತು ಇಲ್ಲಿ ನಿಮ್ಮ CET ನಂಬರ್ ಇರುತ್ತೆ, ಮತ್ತು ನಿಮ್ದು ಏನೇನು ರಿಸರ್ವೇಷನ್ಗಳು ಕ್ಲೈಮ್ ಆಗಿದೆ ಅನ್ನೋ ಡೀಟೇಲ್ಸ್ ಕೂಡ ಇರುತ್ತೆ. ಮತ್ತು ನಿಮ್ಮ ಅಪ್ಲಿಕೇಶನ್ ನಂಬರ್ ಇದೆ. ಈ ಒಂದು ರಿಸರ್ವೇಷನ್ಗಳು ಮತ್ತು ನಿಮ್ಮ ನೇಮು ಎಲ್ಲ ಕೂಡ ಕರೆಕ್ಟಾಗಿದೆ ಅಂತ ನೋಡ್ಕೊಳ್ಳಿ. ಈ ಒಂದು ಬೇಸಿಸ್ ಮೇಲೆ ನಿಮಗೆ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗೋದು, ಅದಕ್ಕೋಸ್ಕರ. ನಂತರ ಇಲ್ಲಿ ನಿಮ್ಮ CET ನಂಬರ್ ಇರುತ್ತೆ, CET ಅಪ್ಲಿಕೇಶನ್ ನಂಬರ್ ಇರುತ್ತೆ, ಮತ್ತು ನಿಮ್ಮ ಸೀಕ್ರೆಟ್ ಕೀ ಇರುತ್ತೆ, ಎಲ್ಲ ಕೂಡ ಕರೆಕ್ಟಾಗಿದೆ ಅಂತ ನೋಡ್ಕೊಳ್ಳಿ. ಜೊತೆಗೆ ನೀವು ಕೆಳಗಡೆ ನೀವು ನೋಡ್ಬೋದು, ಕೆಳಗಡೆ ಏನಿದೆ ಅಂದರೆ ನೀವು ಎಷ್ಟು ಮಾರ್ಕ್ಸ್ ತೆಗೆದಿರಾ ಅಂತ ಇರುತ್ತೆ. ಇಲ್ಲಿ ನಿಮಗೆ ಸೀಕ್ರೆಟ್ ಕೀ ಅಂತ ಇದೆಯಲ್ಲ, ಈ ಒಂದು ಡೀಟೇಲ್ಸ್ ನಿಮ್ಗೆ ಬೇಕಾಗುತ್ತೆ ಒಂದು ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಮತ್ತು ನಿಮ್ಮ CET ಅಪ್ಲಿಕೇಶನು ಮತ್ತು ಒಂದು ಪಾಸ್ವರ್ಡ್, ಈ ಮೂರು ಕೂಡ ಯೂಸ್ ಮಾಡಿಕೊಂಡು ಒಂದು ಆಪ್ಷನ್ ಎಂಟ್ರಿ ಮಾಡ್ಬೋದು. ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕಿಂಗು ಮತ್ತು ನಿಮ್ಮ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ನಿಮ್ಮ ರಿಸರ್ವೇಷನ್ಗಳು ಮತ್ತು ಸೀಕ್ರೆಟ್ ಕೀ ಜನರೇಟ್ ಆಗಿದೆಯಾ, ಈ ಮೂರು ಡೀಟೇಲ್ಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾಕೆ ಅಂದರೆ ಇದ್ರ ಬೇಸಿಸ್ ಮೇಲೆ ನಿಮಗೆ ನೆಕ್ಸ್ಟು ಆಪ್ಷನ್ಟಲ್ಲಿ ಸೀಟ್ ಅಲಾಟ್ಮೆಂಟ್ ಆಗೋದು. ನಿಮ್ಗೆ ಎಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇರೋದೇನೆಂದರೆ, ಈ ಒಂದು ವೆರಿಫಿಕೇಶನ್ ಸ್ಲಿಪ್ಪು ಮತ್ತು ಸೀಕ್ರೆಟ್ ಕೀನ ಯೂಸ್ ಮಾಡಿಕೊಂಡು ನೀಟ್ ಆಪ್ಷನ್ ಎಂಟ್ರಿನ ಮಾಡ್ಬೋದಾ ಅಂತ. ಖಂಡಿತವಾಗ್ಲೂ ಕೂಡ ಮಾಡ್ಬೋದು, ಆದರೆ ನೀಟ್ ರಿಜಿಸ್ಟ್ರೇಷನ್ ಅದು ಓಪನ್ ಆಗಬೇಕಾಗುತ್ತೆ. ಅದನ್ನ ನೀಟ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿದ್ರೆ ನೀವು ಈ ಒಂದು CET ಅಪ್ಲಿಕೇಶನ್ ಏನಿದೆಯಲ್ಲ ಸೀಕ್ರೆಟ್ ಕೀ, ಅದನ್ನ ಯೂಸ್ ಮಾಡಿಕೊಂಡ್ರೆ ನೀಟ್ ಆಪ್ಷನ್ ಎಂಟ್ರಿನೂ ಕೂಡ ಮಾಡ್ಬೋದಾಗಿರುತ್ತೆ. ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.